ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹೊಸ ಅಡುಗಿನ ಶುಭಾಶಯಗಳು. ಎಲ್ಲರೂ ಹೋಗ್ಬಿಟ್ಟು ಬೆಳಿಗ್ಗೆ ನಾನ್ ವೆಜ್ ತೊಗೊಂಬಂದ್ರ ನಮ್ಮನೇನೂ ಹೋಗಿದ್ದಾರೆ ತೊಗೊಂಡ್ಬರ್ಲಿಕ್ಕೆ. ಬೆಳಿಗ್ಗೆ 6 ಕಾಲಿಗೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ನೋಡಬೇಕು. ಕಾವಟನೇ ರಶ್ ಇದೆ. ಆಲ್ಮೋಸ್ಟ್ 7:30 ಆಗ್ತಾ ಬಂದಿದೆ, ಇನ್ನೂ ಬಂದಿಲ್ಲ ಅವರು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಏನೇನು ಐಟಮ್ಸ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಏನೇನು ಡಿಶಸ್ ಮಾಡೋದು ಅಂತ ಏನು ಡಿಸೈಡ್ ಮಾಡಿಲ್ಲ. ಅಲ್ಲಿ ಮಟನ್ ಹೇಗೆ ಸಿಗುತ್ತೆ ಅದು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಬೇಕು. ಎಲ್ಲರೂ ನೆನೆ ಚಂದ್ರ ನೋಡಿದ್ರೆ ನಾನಂತೂ ನೋಡಲಿಲ್ಲ, ಯಾಕಂದರೆ ನೆನೆ ಕಾಣಿಸುತ್ತೆ ಅನ್ನೋದೊಂದು ಹೋಪ್ಸಿರಲಿಲ್ಲ, ಮತ್ತು ಮೋಡ ಬೇರೆ ಇದ್ದಿದ್ದರಿಂದ ಸೊ ನಾವು ನೋಡಲಿಲ್ಲ. ಬಟ್ ಆಮೇಲೆ 8:30 9 o'clock ಟಿ ವಿನಲ್ಲಿ ತೋರಿಸ್ದಾಗಲೇ ಗೊತ್ತಾಗಿದ್ದು ನೆನೆ ಚಂದ್ರ ಕಾಣಿಸಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಯೂಶಲಿ ಹೊಸದಡ್ಕಿನ ದಿನ ಕಾಣಿಸುತ್ತೆ. ಸೊ ಆಮೇಲೆ ಸಂಜೆ ಇನ್ನು ಚಂದ್ರ ನೋಡಿಬಿಟ್ಟು ಹುರ್ಗಡ್ಲೆ, ಸಕ್ಕರೆ, ಬೇವಿನ ಹೂವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ದೊಡ್ಡವರಿಗೆ ಕೊಟ್ಬಿಟ್ಟು ಕಾಲಿಗೆ ಆಶೀರ್ವಾದ ತೊಗೊಳೋದು ಒಂದು ಪದ್ಧತಿ. ಬೇವು ಬೆಲ್ಲ ಆ ಥರ ಹಂಚ್ಬಿಟ್ಟು ಅಂತೇಳಿ. ಸೊ ನೆನ್ನೆನೇ ಕಾಣಿಸ್ಬಿಟ್ಟಿದೆ ಲೇಟಾಗಿ, ಸೊ ನೋಡೋಕ್ಕಾಗಿಲ್ಲ. ಆ್ಯಂಡ್ ರಂಜಾನ್ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋರಿಗೆ ಎಲ್ರಿಗೂ ಹ್ಯಾಪಿ ರಂಜಾನ್ ಅಂತ ಹೇಳ್ತಾ ಬನ್ನಿ, ಹೊಸದಡ್ಗಿಗೆ ಏನೇನು ಐಟಮ್ಸ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಆ್ಯಂಡ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊಳ್ತಾ ಇದ್ದೀರಾ, ಅದು ದೊಡ್ಡ ಅಪರಾಧ ಆಗುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು, ಶೇರು, ಕಮೆಂಟ್ನ ಮಾಡಿ. ಆ್ಯಂಡ್ ನೆನ್ನೆ ನಾನು ಅಪ್ಲೋಡ್ ಮಾಡಿದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಪಲಾಗಿ ಏನು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು. ಸೊ ಅಂತೂ ಇಂತೂ ಕೊನೆಗೆ ಮಟನನ್ನು ತಂದೇ ಬಿಟ್ಟರು. ಒಂದು ಯುದ್ಧ ಗೆದ್ದಿದ್ದು ಫೀಲ್ನಲ್ಲಿ ಅಷ್ಟು ರಶ್ ಇತ್ತು. ಫಿಶ್ ಅಂತ ಮಟನನ್ನೇ ಲಡ್ಡು ಫಿಶ್ ಅಂತ ಅಂದ್ಕೊಂಡು ಹೇಳ್ತಾ ಇದ್ದ. ಅಂತೂ ತೊಗೊಂಡು ಬಂದಿಯಾರು ಬೇಗನೇ. ಸರಿ ಏನೇನಿದೆ ಅಂತ ನೋಡಿದ್ರೆ ಅದರಲ್ಲಿ ಮಟನ್ನು ಮತ್ತು ಲಿವರು ಎರಡೂ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಆ ಶಾಪಲ್ಲಿ ಎಷ್ಟು ರಶ್ ಇತ್ತು ಅಂತ ಹೇಳ್ಬಿಟ್ಟು. ಯಾಕಂದರೆ ಅದನ್ನು ಸಪ್ರೇಟ್ ಮಾಡಿ ಪ್ಯಾಕ್ ಮಾಡಿ ಡಬಲ್ ಕವರಿಂಗ್ ಮಾಡಿ ಕೊಡ್ತಾರೆ. ನೋಡಿದ್ರೆ ಇವತ್ತು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದೇ ಕವರಲ್ಲಿ ಹಾಕ್ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಪೀಸಸ್ಸು ಕೂಡ ಸ್ವಲ್ಪ ದಪ್ಪನೇ ಹಾಕಿಟ್ಟಿದ್ರು. ಸರಿ ಅದನ್ನು ನೀಟಾಗೆಲ್ಲ ಬೇರೆ ಬೇರೆ ಮಾಡಿ ಕಟ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ರೇಟ್ ಕೂಡ ಜಾಸ್ತಿ ಮಾಡ್ಯಾರ. ಯೂಶ್ವಲಿ ಬಂದು 850 ಇರುತ್ತೆ, ಸಮ್ಟೈಮ್ಸ್ ಯಾವಾಗಲಾದರೂ 800ಗೆ ಸಿಗುತ್ತೆ. ಬಟ್ ಇವತ್ತಂತೂ ಬರೋಬ್ಬರಿ 1000 ರೂಪೀಸ್ ಇತ್ತಂತೆ ಚಾರ್ಜಸ್ಸು. ಸೊ ಅಲ್ಲಿ ಏನು ಹೇಳೋದು, 1/4 kg ಅರ್ಧ kg ಎಲ್ಲ ಸೀನೇ ಇರಲಿಲ್ಲಂತೆ. ಯಾಕಂದರೆ ಅಷ್ಟು ಕೊಡಲಿಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಜಾಸ್ತಿನೇ ತೊಗೊಳ್ತಿದ್ರೆ, ನಾವಿಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಬೇಕಾಗಲ್ಲ. ಅದಕ್ಕೆ 1/2 kg ಲಿವರು ಮತ್ತು 1/2 kg ಮಟನನ್ನು ತೊಗೊಬಂದಿದ್ರು. ನಾನು ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಿದ್ದೀನಿ. ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಾಪ್ಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಅದನ್ನು ಎಣ್ಣೆನಲ್ಲಿ ಹುರ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವನ್ ಹಸಿದೆ ಹುರ್ಕೊಂಡಾಗ ಏನಾಗುತ್ತೆ, ಅದು ಮತ್ತೆ ಎಣ್ಣೆನಲ್ಲಿ ಹಾಕಿದಾಗ ಸುಮಾರು ತುರಿಬೇಕಾಗತ್ತೆ. ಸೊ ಮುಂಚೆನೇ ಹುರಿದ್ರೆ ಚೆನ್ನಾಗಿರುತ್ತೆ. ಈ ಪುದೀನ ಸೊಪ್ಪನ್ನ ನಾನು ನಮ್ಮ ಮನೆಯಲ್ಲಿ ಹಿಂದೆಗಡೆ ಪಾಟಲ್ಲೇ ಬೆಳೆದಿದ್ದು. ಅದೇನೋ ಒಂಥರ ಖುಷಿ ಅನಿಸುತ್ತೆ, ನಾವೇ ಬೆಳೆದಿದ್ದ ಪುದೀನ ಸೊಪ್ಪನ್ನ ಕಟ್ ಮಾಡಿ ಅಡುಗೆಗೆ ಉಪಯೋಗಿಸ್ಕೊಂಡಾಗ. ಸೊ ಕಾಯಿ, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಹುರ್ಕೊಂಡೆ. ಆಮೇಲೆ ಸ್ವಲ್ಪ ಹುರ್ಗಡ್ಲೆ ಹಾಕ್ತಾರೆ ನಮ್ಮ ಕಡೆ. ಸೊ ಆ ಟ್ರೆಡಿಷನ್ ನಾನು ಮಿಸ್ ಮಾಡಲಿಲ್ಲ. ಆ್ಯಂಡ್ ಗಸಗಸೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯೂಸ್ ಮಾಡ್ತಿರೋದ್ರಿಂದ ಸೊ ಶುಂಠಿನ ಮತ್ತು ಬೆಳ್ಳುಳ್ಳಿನ ಹಾಗೆ ಹೋಳುಗಳನ್ನ ನಾನು ಹಾಕಕ್ಕೆ ಹೋಗಲಿಲ್ಲ. ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ಆ್ಯಂಡ್ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ. ಇದು ಲಿವರ್ ಫ್ರೈ ಮಾಡಲಿಕ್ಕೆ. ನಾನು ಸ್ವಲ್ಪ ಮಟನನ್ನು ಕಮ್ಮಿ ತಿನ್ನೋದು, ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಚಿಕನ್ ನಂಗೆ ತುಂಬಾ ಇಷ್ಟ. ಬಟ್ ಏನಂದರೆ ಅದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಾನು ಅಷ್ಟನ್ನು ತರೋದಿಲ್ಲ, ಹಸ್ಬೆಂಡ್ ಕೂಡ. ಸೊ ಹಾಗಾಗಿ ನನಗೆ ಲಿವರ್ ಫ್ರೈ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಲಿವರ್ ತೊಗೊಬಂದಿದ್ದಾರೆ. ಆ್ಯಂಡ್ ಇದನ್ನು ನಾನು ಪೆಪ್ಪರ್ ಫ್ರೈ ಥರ ಚೆನ್ನಾಗೂ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಕೈ ತುಂಬ ಕರ್ಬೇವಿನ ಸೊಪ್ಪನ್ನ ಹಾಕಬೇಕು. ಆ್ಯಕ್ಚುಲಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಸಮ್ಟೈಮ್ಸ್ ಏನು ಮಾಡ್ತೀನಿ, ಇದನ್ನು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಎತ್ಕೊಂಡು ಫೈನಲ್ಲಾಗಿ ಆ್ಯಡ್ ಮಾಡ್ತೀನಿ. ಬಟ್ ಇವತ್ತು ಇಲ್ಲೇ ಬಿಟ್ಟಿದ್ದೀನಿ. ಆ್ಯಂಡ್ ಒಂದು 2-3 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಎಣ್ಣೆಗೆ ಹಾಕಿದ್ದೀನಿ. ಸ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಅದು ಎಣ್ಣೆನಲ್ಲಿ ಹುರಿಯುವಾಗ ಸಿಡಿಯೋ ಚಾನ್ಸಸ್ ಸಿಕ್ಕಾಬಟ್ಟೆನೇ ಇರುತ್ತೆ. ಸೊ ಹಾಗಾಗಿ ಒಂದು ಸ್ಲೈಟಾಗಿ ಸ್ಲಿಟ್ ಮಾಡಿ ಹಾಕೋಬೇಕು. ಆ್ಯಂಡ್ ಇದಕ್ಕೆ ಚಿಕ್ಕ ಹೆಚ್ಚಿರುವಂತಹ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ 1-1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಇದನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂತ ಹೇಳಿದ್ರೆ ಇದೊಂದು ಪೇಸ್ಟ್ ರೆಡಿ ಇಟ್ಬಿಟ್ರೆ ಬೆಳಗ್ಗೆ ಟೈಮಿಗೆ ಬ್ರೇಕ್ಫಾಸ್ಟ್ಗೆ ರೈಸ್ ಬಾತು ಅದೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೇಸ್ಟನ್ನ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ಮೇಲೆ ಹಸಿ ವಾಸನೆ ಎಲ್ಲ ಶುಂಠಿ ಬೆಳ್ಳುಳ್ಳಿದು ಹೋದ್ಮೇಲೆ ಲಿವರ್ನ ನೀರಲ್ಲಿ ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದಾಗ ಏನಾಗುತ್ತೆ, ಅದು ಏನು ಸ್ವಲ್ಪ ಏನು ಯಾವ ಕಲರ್ ಇರುತ್ತಲ್ಲ ಅದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಆ್ಯಂಡ್ ಎಲ್ಲ ಮಸಾಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗೋದು ಅದೆಲ್ಲದು ಚೆನ್ನಾಗಿ ಅದಕ್ಕೆ ಹತ್ತೋ ಥರ ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು ಇದನ್ನು.
ಆ್ಯಂಡ್ ಇದಕ್ಕೆ ಮಸಾಲ ಬಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಮೀಟ್ ಮಸಾಲಾನ ಹಾಕ್ತಾಯಿದ್ದೀನಿ. ನಾನು ಯಾವ ಬ್ರ್ಯಾಂಡ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ಏನಾಗುತ್ತೆ, ಒಂದು 2-3 ಸ್ಪೂನು ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು 2 ಸ್ಪೂನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದ್ರದ್ದು ಇನ್ನೊಂದೇನು ಟ್ರಿಕ್ ಅಂದರೆ, ಯೂಶ್ವಲಿ ಈ ಥರ ಡಬ್ಬಗಳು ತೊಗೊಂಡು ಬಂದಾಗ ಫ್ರಿಜ್ಜಲ್ಲಿ ಇಡೋದು ಸ್ವಲ್ಪ ಇಲ್ಲ ಚೆಲ್ಲೋಗೋ ಚಾನ್ಸಸ್ ಈ ಥರ ಎಲ್ಲ ಇರುತ್ತೆ. ಸೊ ನಾನು ನೋಡಿ ಯಾವುದೋ ಹ್ಯಾಕಲ್ಲಿ ನೋಡಿದ್ದು, ಆ ಕಡೆ ಈ ಕಡೆ ಕಟ್ ಮಾಡಿಬಿಟ್ಟು ಒಂದು ಪೋರ್ಷನನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಆ್ಯಂಡ್ ಒಳಗಡೆ ಏನು ಕವರ್ ಇರುತ್ತೆ ಅದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಆ ಬಾಕ್ಸ್ ಒಳಗಡೆ ಹಾಕಿ ಆ್ಯಂಡ್ ಸೈಡ್ ಏನು ಎಡ್ಜಸ್ ಇರುತ್ತೆ ಅದನ್ನು ಹೀಗೆ ವಿ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ಆ್ಯಂಡ್ ಮೇಲ್ಗಡೆ ಪೋರ್ಷನನ್ನು ಹೀಗೆ ಕವರ್ ಅಪ್ ಮಾಡೋದ್ರಿಂದ ಸೊ ನೀಟಾಗಿ ಫೋಲ್ಡ್ ಆಗುತ್ತೆ ಆ್ಯಂಡ್ ಚೆಲ್ಲೋದಿಲ್ಲ. ಆ್ಯಂಡ್ ನೀವು ಬಾಕ್ಸು ಕೂಡ ನೀಟಾಗೂ ಕಾಣುತ್ತೆ ಆ್ಯಂಡ್ ಫ್ರಿಜ್ಜಲ್ಲಿ ಇಡಲಿಕ್ಕೆ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಈ ಥರ ಮಸಾಲೆಸ್ ಎಲ್ಲ ಫ್ರಿಜ್ಜಲ್ಲಿ ಇಡ್ತೆ, ಯಾಕಂದರೆ ರೆಗ್ಯುಲರ್ ಯೂಸ್ ಮಾಡಲ್ವಲ್ಲ. ಸೊ ಹಾಗಾಗಿ ಅಲ್ಲಿಟ್ಟಾಗ ಏನಾಗುತ್ತೆ, ಆ ಫ್ರೆಶ್ನೆಸ್ ಅರೋಮ ಹಾಗೆಯೇ ಇರುತ್ತೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಕಲರು ಮತ್ತು ಖಾರಕ್ಕೋಸ್ಕರ ನಾನು ಅಚ್ಕಾರ ಪುಡಿ, ಧನಿಯಾ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ಸೇರಿಸ್ತೀನಿ. ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡೆ ಇದಕ್ಕೆ. ಆಮೇಲೆ ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಕುಕ್ ಆಗ್ಲಿಕ್ಕೆ ಬಿಡಬೇಕು. ನಾನಿಲ್ಲಿ ಯಾವುದೇ ಥರ ನೀರನ್ನ ಆ್ಯಡ್ ಮಾಡಿಲ್ಲ. ನಾನಿಲ್ಲಿ ಇದು ಕುಕ್ ಆಗೋಷ್ಟೊತ್ತಿಗೆ ನಾವು ಆವಾಗಲೇ ಏನು ಹುರ್ಕೊಂಡ್ವಲ್ಲ ಚಾಪ್ಸ್ ಮಾಡಲಿಕ್ಕೆ ಮಸಾಲ, ಅದು ತಣ್ಣಗಾಗಿರುತ್ತೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೋಬೇಕು. ಇದಕ್ಕೂ ಕೂಡ 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನ ಮಿಕ್ಸಿ ಜಾರಲ್ಲಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಮಟನನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ಹಸಿ ಎಣ್ಣೆ ವಾಸನೆ ಬರುತ್ತೆ. ಸೊ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ಹಾಕಬೇಕು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಯೂಶ್ವಲಿ ಏನಾಗುತ್ತೆ, ಮಟನ್ ಶಾಪಲ್ಲಿ ನೀರೇನಾದರೂ ಸ್ವಲ್ಪ ಮಟನಿಗೆ ಹಾಕಿದರೆ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ನೀರು ಬಿಟ್ಬಿಡುತ್ತೆ ಅದು. ಸೊ ಹಾಗಾಗಿ ನೋಡಿ, ಅವ್ರು ನೀರು ಜಾಸ್ತಿ ಇವತ್ತು ಹಾಕಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಒಂದು ವಿತಿನ್ 2-3 ಮಿನಿಟ್ಸಿಗೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಹುರ್ಕೊಂಡೆ. ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲಾನ ಹಾಕಬೇಕು. ನೆಕ್ಸ್ಟು ಇದನ್ನು ಕೂಡ ನೀಟಾಗಿ ಹುರ್ಕೋಬೇಕು. ಅದೆಲ್ಲ ಏನು ಮಟನ್ ಇರುತ್ತೆ ಅದಕ್ಕೆಲ್ಲ ಈ ಮಸಾಲೆ ಹತ್ಕೋಬೇಕು. ಮತ್ತು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡುತ್ತೆ. ಸೊ ಅಲ್ಲಿವರೆಗೂ ಹುರ್ಕೋಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಮಟನ್ದೆಲ್ಲ ಹಸಿ ವಾಸನೆ ಬರೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಅಚ್ಕಾರ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಪೆಪ್ಪರು ಮತ್ತು ಮಟನ್ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ಹಾಕಿ ಹುರ್ಕೊಂಡ್ಮೇಲೆ 2 ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಾಕಿದ್ದೀನಿ. ಪೇಸ್ಟ್ ಆದರೂ ಹಾಕೋಬೋದು, ನೀವು ಹಾಗೆ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು. ಟೊಮೆಟೊ ಎಲ್ಲ ಬೆಂದಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ನೀರನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಿಸ್ಬೇಕು. ಡಿಪೆಂಡ್ ಆನ್ ಮಟನ್ ಎಳೆದಿದೆಯೋ ಬಲ್ತಿದೆಯೋ ಅನ್ನೋದ್ರ ನೋಡ್ಕೊಂಡ್ಮೇಲೆ ನೀವು ವಿಷಲ್ನ ಡಿಸೈಡ್ ಮಾಡ್ಕೋಬೇಕು. ಇದಾಗೋಷ್ಟೊತ್ತಿಗೆ ಪಕ್ಕದಲ್ಲಿ ನಮ್ಮ ಲಿವರನ್ನು ನಾನು ಕುಕ್ ಆಗಿದ್ದೀನಿ ಅಂತೇಳಿ ಸೌಂಡ್ ಮಾಡ್ತಿತ್ತು. ಸೊ ಇವಾಗ ಒಂದ್ಸತಿ ಮಸಾಲಾನೆಲ್ಲ ಚೆನ್ನಾಗೆ ಟರ್ನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡ್ಲಿಕ್ಕಂತೂ ಸಖತ್ತಾಗಿತ್ತು. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ, ನೀವು ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಫೈನಲ್ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಇದಕ್ಕೆ ಹಾಕಿದ್ರೆ ಸ್ಪೈಸಿ ಟ್ಯಾಂಜಿ ಆಗಿರುವಂತಹ ಲಿವರ್ ಫ್ರೈ ರೆಡಿ ಆಗುತ್ತೆ. ಇದು ಒಂದು ಸಿಕ್ಕಾಪಟ್ಟೆನೇ ಏನು ಹೇಳೋದು, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಲಿವರ್ ಸಿಕ್ಕಾಪಟ್ಟೆನೇ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ ಒಂದ್ಸತಿ ಇದನ್ನು. ಕುಕ್ಕರು ವಿಷಲ್ ಬಂದು ಕೂಲಾಗೋಷ್ಟೊತ್ತಿಗೆ ನಾನು ಇಡ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ತಟ್ಟೆ ಇಡ್ಲಿನ ರೆಡಿ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋಗಳೆಲ್ಲ ನೋಡ್ದಂಗೆ ಅದೇ ಇಡ್ಲಿ ಮೇಕರಲ್ಲಿ ಬಟ್ಟೆನ ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಇನ್ನಲ್ಲಿ ನಮ್ಮ ಹೊಸ ತೊಡಕಿಗೆ ಬ್ರೇಕ್ಫಾಸ್ಟು ರೆಡಿ ಆಗೋಯಿತು. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.